ಈಗ ಜಿ.ಬಿ. ವಿನಯ್ ಕುಮಾರ್ ಅವರು ತೆರೆದ ಮನಸ್ಸಿನಿಂದ ಅಪಾರ್ಚುನಿಟಿಗೋಸ್ಕರ, ಸ್ಪೆಷಲಿ ಈ ಫ್ಲ್ಯಾಗ್ ಅಂತಾನೋ ಅಥವಾ ಒಂದು ರಾಷ್ಟ್ರೀಯ ಚಿಹ್ನೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಈ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ಒಂದು ರೀತಿಯಲ್ಲಿ ಹೇಳ್ಬೋದಂಗೆ, ಬಟ್ ಪ್ಯಾರಲಲ್ ಆಗಿ ಸೈಮಲ್ಟೇನಿಯಸ್ ಆಗಿ ಈಗ ನಮ್ಮದೇ ಆದಂಥ ಒಂದು ವರ್ಚಸ್ಸು, ನಮ್ಮದೇ ಶಕ್ತಿ ಕೂಡ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಇವಾಗ ನಾವು ವೆರಿ ಅನ್ಲೈಕ್ಲಿ ಅವರು ನಮ್ಮನ್ನ ಕರೆದು ಅಪರ್ಚುನಿಟಿ ಕೊಡೋದು ಈಗಿರೋ ಇದರಲ್ಲಿ. ಸೊ ನಾವೇನು ಮಾಡಬೇಕು, ನಮ್ಮ ಶಕ್ತಿನೂ ಬೆಳೆಸ್ಕೊತಾ ಇರಬೇಕು. ಸೊ ಹಾಗಾಗಿ ನಮ್ಮ ಸ್ವಾಭಿಮಾನಿ ಬಳಗ ಕಟ್ಟಿ ಅದನ್ನ ರಾಜ್ಯ ತುಂಬ ಒಂದು ಬಲಿಷ್ಠ ಸಂಘಟನೆ ಆಗಲಿ ಅಂತ. ಇವಾಗ ರಾಜ್ಯ ಮಟ್ಟದ ಒಂದು ಬಲಿಷ್ಠ ಸಂಘಟನೆ ಅಂತಂದಿಲ್ಲ, ಇವಾಗ ಇದ್ದವೆಲ್ಲ ಒಡೆದೋಗಿದ್ದಾವೆ. ರಕ್ಷಣಾ ವೇದಿಕೆ ಇದ್ರೆ ಇವತ್ತು 100 ರಕ್ಷಣಾ ವೇದಿಕೆ ಆಗಿದ್ದಾವೆ. ರೈತ ಸಂಘಗಳು 100 ರೈತ ಸಂಘಗಳಾಗಿದ್ದಾವೆ. ಯೂತ್ಗೆ ಅಂತಂದು ಒಂದು ಫೋರಮ್ ಇಲ್ಲ ನಮ್ಮ ರಾಜ್ಯದಲ್ಲಿ, ಯೂತ್ಗೆ ಅನ್ನೋದು ಒಂದು ಯಾವುದೂ ಇಲ್ಲ. ಸೊ ನಮ್ಮ ಸ್ವಾಭಿಮಾನಿ ಬಳಗದಲ್ಲಿ ಎಲ್ಲ ಒಳಗೊಂಡ ಏನಾಗುತ್ತೆ ಸ್ವಾಭಿಮಾನಿ ಬಳಗದಲ್ಲಿ? ಅಲ್ಲಿ ಒಂದು ಮೇನ್ ಇಂಟೆನ್ಷನ್ ಏನು ಅಂತಂದರೆ ಶೋಷಿತರಿಗೆ ಧ್ವನಿ ಆಗೋದು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಅದನ್ನ ಹೆಂಗೆ ಧ್ವನಿ ಆಗೋದು, ಅವರಿಗೆ ಒಂದು ಹೊಸ ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು, ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಬೆಟರ್ ಎಜುಕೇಷನ್ ಕೊಡಬೇಕು, ಎಜುಕೇಟ್ ಮಾಡಬೇಕು. ಸೊ ಅಂಬೇಡ್ಕರ್ ಹೇಳ್ದಂಗೆ ಎಜುಕೇಟ್, ಆರ್ಗನೈಸ್, ಅಜಿಟೇಟ್ ಅಂತಂದ್ಬಿಟ್ಟು. ಅಜಿಟೇಷನ್ ಅಂದರೆ ಹೋರಾಟ ಮಾಡೋದು ಅಥವಾ ಆರ್ಗನೈಸ್ ಮಾಡೋದು ಇಂಪಾಸಿಬಲ್ ವಿತೌಟ್ ಎಜುಕೇಷನ್ ಅದು. ಸೊ ನಮ್ಮ ಸ್ವಾಭಿಮಾನಿ ಬಳಗದಿಂದ ಎಲ್ಲ ಸ್ಕೂಲು, ಕಾಲೇಜ್ ಎಲ್ಲ ಕಡೆ ಹೋಗಿ ಏನು ಮಾಡ್ತಾ ಇದ್ದೀವಿ, ಜನಗಳನ್ನ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ, ಎಸ್ಪೆಷಲಿ ಯೂತ್ ಮೈಂಡ್ಸ್ನ. ಅವರಿಗೆ ಅವ್ರದ್ದೇ ಆದ ಒಂದು ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೆಂಗೆ ಅವ್ರು ವಿಕ್ಟಿಮ್ಸ್ ಆಗಿದ್ದಾರೆ ಈಗಿರೋ ಒಂದು ವ್ಯವಸ್ಥೆಯಲ್ಲಿ. ವಿಕ್ಟಿಮ್ಸ್ ಆಗಿದ್ರೆ ಅವ್ರಿಗೆ ಗೊತ್ತಿರಲ್ಲ ನಾನು ವಿಕ್ಟಿಮ್ ಅಂತ. ದ ಲೈಫ್ ಇಟ್ ಸೆಲ್ಫ್ ಈಸ್ ಲೈಕ್ ದಿಸ್ ಅನ್ನೋದು ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತಾರೆ. ಹಂಗೆ ಆಗಬಾರ್ದು. ಆ ಫ್ಲೋನಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಒಂದು ಏಜ್ ಬಂದಾಗ ಆಪರ್ಚುನಿಟೀಸ್ ಇಲ್ದಂಗೆ ಮತ್ತೆ ಡಬಲ್ ವಿಕ್ಟಿಮ್ ಆಗ್ತಾರೆ, ನಿರುದ್ಯೋಗಿಗಳಾಗ್ತಾರೆ, ಊರಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾರೆ, ವ್ಯಸನಿಗಳಾಗ್ತಾರೆ, ಇನ್ನೇನೋನಾಗುತ್ತೆ. ಅದು ಅಗೇನ್ ಪಾರ್ಟ್ ಆಫ್, ನಾವು ಅದ್ರ ವಿರುದ್ಧ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ಜನಕ್ಕೆ. ಸೊ ಸ್ವಾಭಿಮಾನಿ ಬಳಗದಿಂದ ಮೇಜರ್ ಆಗಿದ್ದು ದಿಸ್ ಈಸ್ ದಿ ವೆರಿ ಫೌಂಡೇಶನ್ ಅಂತ. ಯಾಕಂದರೆ ಇದು ಆಯಿತು ಅಂದಾಗ ನೆಕ್ಸ್ಟ್ ಅವ್ರ ಕ್ಷೇತ್ರದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದು ಧೈರ್ಯ ಬರುತ್ತೆ. ನಾನು ಹೋರಾಟ ಮಾಡ್ತೀನಿ, ಆಮೇಲೆ ನಾನು ಟಿಕೆಟ್ ಕೇಳ್ತೀನಿ, ನಾನು ಅವಕಾಶಗಳನ್ನ ಕೇಳ್ತೀನಿ. ಇದು ಜನಗಳಿಂದ ಬದಲಾವಣೆ ಆಗಬೇಕು ಮೇನ್ಲಿ. ಇಟ್ಸ್ ಎ ವೆರಿ ಲಾಂಗ್ ಪ್ರಾಸೆಸ್ ಇದು. ಸೊ ಇದನ್ನು ಮಾಡ್ತಾ ಇದ್ದೀನಿ. ಹಂಗೇನೆ ಈಗ 26ನೇ ತಾರೀಕು ನಂದಗಡದಲ್ಲಿ ರಾಯಣ್ಣವರ ಸಮಾಧಿ ಹತ್ರ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಶುರು ಆಗ್ತಾ ಇದೆ, ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅಲ್ಲಿ ಈ ರೀತಿ ಇದೆ, ಇಷ್ಟು ತನಕ ಹೇಳಿದ್ನಲ್ಲ, ಹೊಸ ರಾಜಕೀಯ ಪ್ರಜ್ಞೆ ಅನ್ನೋದು ಮತ್ತು ಸಂಘಟನೆ ಅನ್ನೋದು. ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ಜಾತಿ ವಿಚಾರದಲ್ಲಿ ಎಲ್ಲರನ್ನೂ ಒಡೆದಾಕಿ ಸಣ್ಣ ಸಣ್ಣ ಜಾತಿಗಳ್ನೂ ಕೂಡ ದೂರ ಮಾಡಿಬಿಟ್ಟಿದ್ದಾರೆ. ಆ ಒಂದು ಯೂನಿಟಿ ಇಲ್ಲ ನಮ್ಮಲ್ಲಿ. ಯೂನಿಟಿ ಇಲ್ಲದೆ ಇರೋದ್ರಿಂದ ಇಟ್ ಈಸ್ ವೆರಿ ಈಸಿ ಟು ರೂಲ್ ಅಸ್. ಒಂದು ಯಾವುದೋ ಒಂದು ಜಾತಿ ಹೆಸರಲ್ಲಿ ಹಂಗಾಗಬಾರ್ದು, ಯುನೈಟೆಡ್ ಆಗಿ ಎಲ್ಲ ಅಂತಂದು ಮಾಡ್ತಾ ಇದ್ದೀವಿ. ಸೊ ಈ ತಿಂಗಳು 26ನೇ ತಾರೀಕು ಅದಾದಮೇಲೆ ಫೆಬ್ರವರಿಯಿಂದ ನಾನು ಸ್ಟೇಟ್ ಟೂರ್ ಮಾಡಿ ಆರ್ಗನೈಸ್ ಅಂತ ಇಷ್ಟು ದಿನ ಕಾರ್ಯಕ್ರಮಗಳು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಹೋಗ್ತಾ ಇರೋದು ಆರ್ಗನೈಸ್ ಮಾಡೋದಕ್ಕಂತಲೇ. ವೆರಿ ಗುಡ್ ರೆಸ್ಪಾನ್ಸ್. ನೀವು ಬನ್ನಿ ಯಾವಾಗಾದ್ರೂ, ತುಂಬ ಒಳ್ಳೆ ರೆಸ್ಪಾನ್ಸ್. ಡೇವಿಡ್ ಲೀಡರೇ ಮಾಡೋಣ ಆ ಟೈಮಲ್ಲಿ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ರಾಯಚೂರು ಹೋದ್ರೂ ರೆಸ್ಪಾನ್ಸ್ ಇದೆ, ಬೀದರ್ ಹೋದ್ರೂ ರೆಸ್ಪಾನ್ಸ್ ಇದೆ, ಕಲಬುರ್ಗಿ ಹೋದ್ರು. ಐ ಆಮ್ ನಾಟ್ ಎನ್ MLA, ಐ ಆಮ್ ನಾಟ್ ಎನ್ MP, ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಪೊಸಿಷನ್. ಸರ್ಕಾರದ ಕಾರ್ ತೊಗೊಂಡಾಗಲ್ಲ, ಒಂದು ಪ್ರೈವೇಟ್ ವೆಹಿಕಲ್ಲು, ನಮ್ಮದೇ ಖರ್ಚಲ್ಲಿ ಹೋಗ್ತೀವಿ. ಮತ್ತು ಯಾರನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ, ಸೆಲೆಬ್ರಿಟೀಸ್ ಕರ್ಕೊಂಡು ಹೋಗಲ್ಲ. ರೈಟ್, ದೇರ್ ಈಸ್ ಎ ನೀಡ್ ಆ್ಯಂಡ್ ದೇರ್ ಈಸ್ ಎ ಡಿಮ್ಯಾಂಡ್ ಬೈ ದ ಪೀಪಲ್. ಜನಗಳಿಂದ ಒಂದು ಬದಲಾವಣೆ ಬೇಕನ್ನೋ ಒಂದು ಡಿಮ್ಯಾಂಡ್ ಇದೆ. ಸೊ ಎರಡು ಪಕ್ಷಗಳು ಕಾಯ್ತಿದ್ದೀನಿ ಅನ್ನೋದಕ್ಕಿಂತ ನಾವು ಒಂದು ಶಕ್ತಿಯಾಗಿ ಬೆಳೆಯೋಣ, ಇನ್ನೊಬ್ರನ್ನು ಬೆಳೆಸೋಣ ಅನ್ನೋದು ಮೇಜರ್ ಇದೆ. ಬಟ್ ಅದು ಬೆಳೆದ್ರೆ ವೆಲ್ ಆ್ಯಂಡ್ ಗುಡ್, ಅದನ್ನೇ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ದಿಸ್ ಈಸ್ ಎ ವಿಷನ್. ಅದು ರಿಯಾಲಿಟಿ ಆಗಬೇಕಂದ್ರೆ ಸಿಕ್ಕಾಬಟ್ಟೆ ಹೋರಾಟ ಮಾಡಬೇಕು, ಸಿಕ್ಕಾಬಟ್ಟೆ ರಿಸೋರ್ಸಸ್ಸು. ಸೊ ಅದು ಆಗದೇ ಇದ್ದು ಪಕ್ಷದಲ್ಲಿ ಸೊ ನಮಗೆ ಯಾವುದು ಎಲ್ಲಿ ನಮಗೆ ನಾನು ನಮ್ಮ ಜೊತೆ ನಂಬ್ಕೊಂಡು ಯಾರು ಇರ್ತಾರೆ ಅವರಿಗೆ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಅನಿಸುತ್ತೆ, ನಾವು ಅಲ್ಲಿ ಹೋಗಲೇಬೇಕು.